उत्तिष्ठ कमलाकान्ता त्रैलोक्यम् ದಯವಿಟ್ಟು ಈ ಬಡವರನ್ನು ಕೈ ಹಿಡಿದು ಕಾಪಾಡಿ ನಮ್ಮನ್ನು ರಕ್ಷಣೆ ಮಾಡುವಂತ ನಿಮಗೆ ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ ತಾಯಿ. ಬನ್ನಿ ಮಾಮ, ಮೊದಲು ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳೋಣ. ಅಂದ ಹಾಗೆ ಅರ್ಜುನ್ ಅವಧಿ ಅವರ ಚಕ್ರಿ ಸ್ಪರ್ಧೆ ಇದೆಯಂತೆ, ಅಲ್ಲಿ ಹೋಗಿದ್ದಾರೆ. ಇನ್ನು ನಾನು ಭಾವ ಆದಾರಲ್ಲ, ಅವರು ಜೈರಾಜ್ ಸೌಕರ್ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುವ ನೆಪದಲ್ಲಿ ಹೊಲಕ್ಕೆ ಬೇಲಿಯನ್ನು ಹಾಕಿದ್ದಾರಂತೆ. ಆ ಜೈರಾಜ್ ಸೌಕರ್ ನಾಡು ಅದು ಏನಾಗಿದೆ ಅಂತ ನೋಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ. ಇನ್ನೇನು ಬಂದ್ರು ಬರ್ಬೋದು ಮಾಮ. ಬಡವರು ಬದುಕುವ ಕಾಲವಲ್ಲವನ್ನ ಪ್ರಮುಖ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದ್ದಾರೆ, ಈ ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಲುಕಿ ಸಣ್ಣ ಸಣ್ಣ ರೈತರು ಬದುಕುವುದು ಸಾಲಿನ ಕೆಲಸವಾಗಿದೆ. ಅಷ್ಟೇ ತಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನು ಕಬಳಿಸುವ ಬಂಡ ಶ್ರೀಮಂತರ ಕಾಲವನ್ನ ಇದು. ಅದೆಲ್ಲ ಹೋಗ್ಬಿಡು
ಶಂಕರ, ಎಲ್ಲ ಭಾರವನ್ನು ದೇವರಿಗೆ ಹೊತ್ತುಕೊಳ್ಳುವುದಾದರೆ ಈ ಭೂಮಿಯ ಮೇಲೆ ನಮ್ಮನ್ನಾಗಿ ಮನುಷ್ಯರನ್ನಾಗಿ ಹುಟ್ಟಿಸಬೇಕಾಗಿರುವ ದೇವರು. ನೋಡು, ಈ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಂದು ಜೀವಿಯ ಬದುಕೆಂಬ ಜಟಕ ಬಂಡಿಗೆ ಕಷ್ಟ ಮತ್ತು ಸುಖ ಎನ್ನುವ ಎರಡು ದಾರಿಗಳನ್ನು ಜೋಡಿಸಿಯೇ ಬಿಟ್ಟಿರುತ್ತಾನೆ. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ತಂದೆ ತಾಯಿಯಿಂದ ಮಿಗಿಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಎದ್ದೇಳು ಶಂಕರ, ಎದ್ದೇಳು. ಆ ಭಗವಂತ ಸದಾಕಾಲ ನಿನ್ನ ಮೇಲೆ ಆಶೀರ್ವಾದ ಇರಲಿ. ರಾಮು, ನಿನ್ನ ಓದಿನ ಅನುಗುಣವಾಗಿ ಯಾವುದಾದ್ರೂ ಒಂದು ಒಳ್ಳೆ ನೌಕರಿ ಸಿಕ್ಕರೆ ನೀನು ಕಲ್ತಿದ್ದಕ್ಕೂ ನಿನ್ನ ಜೀವನ ಸಾರ್ಥಕ ಆಗುತ್ತೆ ಮಗ. ನೌಕರಿ ನಮ್ಮಂಥವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಈ ಹದಗೆಟ್ಟ ಕೊಳೆತು ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂಥ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ ಈ ರೀತಿ ಮಾತನಾಡ್ತಿರ್ವಲ್ಲ? ಯಾಕೆ ನೌಕರಿಯನ್ನು ಹಿಡಿದುಕೊಳ್ಳಲಿಕ್ಕೆ ನಿನಗೇನಾದ್ರೂ ಸಹಾಯ ಬೇಕಿದ್ರೆ ನಿನ್ನ ಅರ್ಜುನ ಇದ್ದಾನೆ ತಾನೆ, ಅವನ ಹತ್ರ ಕೇಳಿ ಪಡಿಬೇಕು. ಅಣ್ಣ, ಆಡು ಹಸಿದಿದೆ ಎಂದರೆ ಹಿಡಿ ಕಾಳು ಇಟ್ಟು ಆ ಹಸಿವನ್ನು ನೀಗಿಸಬಹುದು ನಮ್ಮಂಥ ಬಡವರು. ಆದರೆ ಆಣೆ ಹಸಿದು ಬಂದು ನಿಂತರೆ ಆ ಹಸಿವನ್ನು ನಮ್ಮಿಂದ ನೀಗಿಸಲು ಸಾಧ್ಯವಿಲ್ಲನಾ, ಸಾಧ್ಯವಿಲ್ಲ. ಹೋಗ್ಲಿ ಬಿಡಣ. ಆ ಜಯರಾಜ್ ಸಾವ್ಕಾರ್ನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಎತ್ತಿದಾರಂತಲ್ಲಣ್ಣ, ಏನಾಯ್ತಣ್ಣ? ಬೇಲಿ ಅಷ್ಟೇ ಯಾಕೋ ಶಂಕರ, ಆ ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದೇನು? ನೋಡು, ಈ ಕರ್ಮ ತುಂಬದ ಕಲಿಯುಗದಲ್ಲಿ ನಮ್ಮಂತ ಬಡವರು ಬದುಕುವ ಕಾಲವಲ್ಲಪ್ಪ ಇದು, ಕಾಲವಲ್ಲ. ಆ ಸೊಕ್ಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನೇ ಮಾರಬೇಕಂತೆ ಫ್ಯಾಕ್ಟರಿ ಕಟ್ಟೋದು. ಅಣ್ಣ, ಏಕಣ್ಣ, ಆ ಕಪಟ ಕಾರಸ್ಥಾನದ ಧನಿಕರ ದೌರ್ಜನ್ಯವನ್ನು ನೋಡಿಕೊಂಡು ಸುಮ್ಮನೆ ಕುಳಿತರೆ ನಾವು ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆ ದರ್ಪದ ಧನಿಕರಿಗೆ ನಾವು ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂಥ ಬಡವರು ಬದುಕಲು ಸಾಧ್ಯವನಾ? ಸಾಧ್ಯ. ಅಲ್ಲಿ ನೋಡಿ ಬಾಬಾ, ಅರ್ಜುನ ಮಾಮ ಬಂದಂತೆ ಕಾಣಿಸುತ್ತೆ. ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಎಲ್ಲರೂ ಸೇರಿ ಏನು ವಿಚಾರ ಮಾಡುತ್ತಾ ನಿಂತಿರುವರಲ್ಲ, ಏನಾಗಿದೆ? ಏನೂ ಇಲ್ಲ ಅರ್ಜುನ, ನಮ್ಮ ಶಂಕರ ಇದ್ದಾರಲ್ಲ, ಪರೀಕ್ಷೆಯಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ನನ್ನೇ ಮಾತನಾಡುತ್ತಾ ನಿಂತಿದ್ದೀವಿ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ನೀನು ಶಾಲೆ ಕಲಿತಿದ್ದಕ್ಕೆ ನಿನ್ನ ಜೀವನ ಸಾರ್ಥಕವಾಯಿತು. ಇನ್ನು ಈ ನಿನ್ನ ಅಣ್ಣ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಈ ನನ್ನ ತಮ್ಮ ಶಂಕರ ಬಡತನದ ಬೇಗೆಯಲ್ಲಿ ಶಾಲೆ ಕಲಿತು ಇಂದು ಬಿಕಾಂ ಪದವೀಧರ. ಬಾ ಶಂಕರ್, ಬಾ. ಮಾಮ, ಚಕ್ಡಿ ರೇಸಿಗೆ ಹೋಗಿದ್ದಲ್ಲ, ಏನಾಯ್ತು ಮಾಮ? ನೀನೇ ಗೆದ್ದು ಬಂದಿ ಏನು? ಗಂಗ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತ ವಿಜಯದ ಪತಾಕೆಯನ್ನು ಹಾರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆಗೆ ಆಶೀರ್ವದಿಸುತ್ತಾ ಬಂದಿರುವ ಆ ಮಲ್ಲಯ್ಯನ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆಗಳನ್ನು ಏರ್ಪಡಿಸಿದರು. ಸೋಲೆಂಬ ಮಾತೇ ಬರಲಿಲ್ಲ ನನ್ನ ಹಣೆಬರದಲ್ಲಿ ಆ ಮಲ್ಲಿಕಾರ್ಜುನ. ಅಂದಾಗ ಇಂಥ 100 ಗೆರೆಗಳನ್ನು ದಾಟಿ ಅಣ್ಣ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿದ್ದೆ. ಆಶೀರ್ವದಿಸುವ ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡುಗಲಿಯಾಗಿ ಇನ್ನು ಬಡವರ ಹೆಣ್ಣು ಮಕ್ಕಳನ್ನು ಹೆದರ್ಸಿ ಬೆದರ್ಸಿ ಅವರ ಶೀಲದ ಜೊತೆ ಚೆಲ್ಲಾಟ ಆಡುವ ತಾಯಿಗಳು ಸೊಳೆ ಮಕ್ಕಳಿಗೆ ಮೆಂಡು ಬಲಿಯಾಗಿ ಇನ್ನು ಹದಗೆಟ್ಟ ಈ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳುತ್ತಮ್ಮ, ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬಾಳುವ ಬಂಡರಿಗೆ ಯಮಧರ್ಮನಾಗಿ ಬರದ ಹೆಣ್ಣು ಮಕ್ಕಳ ಶೀಲಹರಣ ಮಾಡುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜಗಮೆಚ್ಚಿದ ಮಗನಾಗಿ ಬಾಳುವೆಯಣ್ಣ ಈ ಸಮಾಜದಲ್ಲಿ. ಹೌದು ಶಂಕರ, ಹೌದು ಅರ್ಜುನ. ಎಂದಿನಿಂದ ಕಾಗತ್ತಲ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಕಾಲದಲ್ಲಿ ಕೋಗಿಲೆ ಒಂದು ಮಾವಿನ ಮರದಲ್ಲಿ ಕುಳಿತು ಹೇಗೆ ಸಂತೋಷವಾಗಿ ಹಾಡುತ್ತದೆಯೋ
ಹಾಗೆ ಕಷ್ಟ ಎಂಬ ಕತ್ತಲೆ ಕಳೆದು ಹೋಗಿ ಸುಖ ಸಂತೋಷವೆಂಬ ಬೆಳಕು ಚೆಲ್ಲಿದಂತಾಗಿದೆ ಈ ನಮ್ಮ ಮನೆಯಲ್ಲಿ. ಹೌದು ಮಾಮ, ಬೆಳದಿಂಗಳ ಚಂದ್ರಮನಂತೆ ಯಾವಾಗ್ಲೂ ನಮ್ಮ ಸಂಸಾರ ಹಾಲು ಜೇನು ಬೆಳೆಸಿದಂತಾಗಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ಮಾಮ, ನೀನು ಬರ್ತೀಯ ಅಂತ ನಾನು ಇನ್ನೂ ಅಡಿಗೆನೆ ಮಾಡಿಲ್ಲ. ಈಗಲೇ ಹೋಗಿ ಅಡಿಗೆ ಸಿದ್ಧತೆ ಮಾಡ್ತೀನಿ. ಗಂಗಾ, ನಾನು ಬೇಗನೆ ಹೊಲಕ್ಕೆ ಹೋಗಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡು. ಆಯ್ತು ಮಾಮ. ಏ ಅರ್ಜುನ, ನೋಡು ನೀನು ಇವತ್ತು ಹೊಲಕ್ಕೆ ಹೋಗುವುದು ಯಾಕಂದ್ರೆ ನಾನು ಮುಂಜಾನೆ ಹೋಗಿ ಬಂದಿದ್ದೀನಿ. ಇವತ್ತು ಮಾತ್ರ ನೀನು ಹೊಲಕ್ಕೆ ಹೋಗುವುದು ಬೇಡ. ಯಾಕಣ್ಣ, ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಹಿರಿಯರ ವಾಣಿಯಂತೆ ಮಣ್ಣಿ ಭೂತಾಯಿ ಒಡಲಿನಲ್ಲಿ ದುಡಿಯುವ ಮಣ್ಣಿನ ಮಕ್ಕಳಾದ ನಮ್ಮ ಕರ್ತವ್ಯ. ಅದಕ್ಕೆ ಭೂತಾಯಿ ಹೇಳಿಲ್ಲವೇ, ಏ ರೈತ, ನೀನು ಹಿಡಿ ಕಾಳು ಬಿತ್ತಿದರೆ ನಾನು ಬಡಿ ಕಾಳು ಕೊಡುವೆನಂತ. ಹಾಗಲ್ಲ ಅರ್ಜುನ, ಅದು ನೀನು ಹೋದರೆ ಛೆ ಬೇಡ ಕಣೋ. ಇವತ್ತು ನೀನು ಹೋಗುದು ಬೇಡ, ನಾನು ಮುಂಜಾನೆ ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ ತಾನೆ. ಅಲ್ಲ, 25 ವರ್ಷಗಳ ಕಾಲ ನಿನ್ನ ಮಡಿಲಲ್ಲೇ ಬೆಳೆದಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕೆಂದರೆ ಎಂದು ನನ್ನ ಅಣ್ಣನ ಬಾಯಲ್ಲಿಗಿಂತ ಮಾತುಗಳು ಆಡದೆ ಬಾಯಲ್ಲಿ ಅನೇಕ ಅಂಜಿಕೆಯ ಮಾತುಗಳು ಬರ್ತಿದ್ದಾವೆ ಅಂದರೆ ಯಾಕಣ್ಣ, ಏನಾಯ್ತೆಂದು ಹೇಳು. ಶಂಕರ್, ನೀನಾದರೂ ಹೇಳು, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದು ಆ ಸಾಹುಕಾರ. ಅಣ್ಣ, ನೀನೇ ಹೇಳ್ಬಿಡಣ. ಏನೂ ಇಲ್ಲ ಅರ್ಜುನ, ಆ ಜಮೀನ್ದಾರ ಜಯರಾಜ್ ಇದ್ದಾನಲ್ಲ, ತನ್ನ 300 ಎಕರೆ ಭೂಮಿಯಲ್ಲಿ ಒಂದು ಫ್ಯಾಕ್ಟರಿ ಕಟ್ಟುತ್ತಿದ್ದಾನೆ. ಆದರೆ ಆ 300 ಎಕರೆ ಹೊಲಕ್ಕೆ ಹೋಗಲು ದಾರಿನೇ ಇಲ್ಲ. ಅದಕ್ಕಾಗಿ ಅವನು ನಮ್ಮ ಹೊಲವನ್ನು ಅವನಿಗೆ ಮಾರಬೇಕಂತೆ ದುಪ್ಪಟ್ಟು ದುಡ್ಡು ಕೊಡ್ತೀನಿ ಎಂದ. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಅವನು ತನ್ನ ಆಳುಗಳನ್ನು ತಂದು ನಮ್ಮ ಹೊಲದ ಬದುವಿಗೆ ಬೇಲಿ ಹಚ್ಚಲು ಹತ್ತಿದ್ದ. ಹೋಗಿ ಅದನ್ನು ತಡೆದು ಬಂದಿದ್ದೇನೆ. ಅಣ್ಣ, ಬಡವರು ದುಡ್ಡು ತಿನ್ನುವ ಭೂತಾಯಿ ಒಳ್ಳೆಗೆ ಕಣ್ಣು ಹಾಕಿದರೆ ಬಂಡ ಮಟ್ಟಿ ಮಗ ಚೇನ. ಅವನಿಗೆ ಅಲ್ಲೇ ಹೇಳಬೇಕಾಗಿತ್ತು, ದುಡ್ಡಿನ ಆಸೆಗಾಗಿ ದುಡಿದು ತಿನ್ನುವ ಭೂತಾಯಿಯನ್ನು ಮಾರುವ ನೀಚ ಮಕ್ಕಳ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ತನ್ನ ರಂಟೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಎಂದು ಹೇಳುತ್ತೆ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ದುಡ್ಡಿನ ಆಸೆಗಾಗಿ ಹೊಲ ಮಾರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ನಿಜನಪ್ಪ ನಿನ್ನ ಮಾತು. ದುಡ್ಡಿದ್ದವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತದೆ ಅಂತ ಕೇವಲ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ಸರ್ಕಾರದ ಸೌಲಭ್ಯಗಳನ್ನು ಅವರು ಪಡೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಬಡ ರೈತರಿಗೆ ಬರಬೇಕಾದ ಸೌಲಭ್ಯಗಳಿವೆ ಬರ್ತಿಲ್ಲ. ಇಂತಹ ಸರ್ಕಾರಕ್ಕೆ ಯಾವಾಗ ಆ ದೇವರು ಕಣ್ಣು ತೆಗಿತಾನೋ ದೇವರೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಏನು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಹಸಿರು ಶಾಲು ಹಾಕಿ ಸೋಕಿ ಮಾಡುವ ರೈತರೇ ಹುಟ್ಟಿಕೊಂಡು ನಿಜವಾದ ರೈತನಿಗೆ ಬೆಲೆನೇ ಇಲ್ಲದಂತಾಗಿದೆ ಈ ಒಡೆದು ಆಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ಸುಮ್ಮನಿದ್ದರೆ ತಾನು ಬೆಳೆಸಿದ ಬೆಳೆಗಳಂತೆ ಜೋಪಾನವಾಗಿ ನೋಡಿಕೊಳ್ಳುತ್ತಾನೆ. ಒಂದು ವೇಳೆ ತಲೆ ಕೆಟ್ಟು ನಿಂತರೆ ತಾನು ಬೆಳೆಸಿದ ಬೆಳೆಗಳನ್ನು ಕುಡುಗೋಲಿನಿಂದ ಕೊಯ್ದ ಹಾಗೆ ದುಷ್ಟರ ರಕ್ತದ ಓತೊಳಿ ಆಡಿ ಹೊಲದಲ್ಲಿರುವ ಬನ್ನಿ ಮಕ್ಕಳಿಗೆ ರಕ್ತದ ಅಭಿಷೇಕ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ನಾಳೆ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ಅವನಿಗೆ ಸರಿಯಾಗಿ ತಿಳಿಸಿ ಹೇಳಿ ಬರುತ್ತೇನೆ. ಈಗ ಮಾತ್ರ ನೀನು ಹೋಗುವುದು ಬೇಡ. ಅಣ್ಣ, ತಿಳಿಸಿ ಹೇಳಿದರೆ ತಿದ್ದಿಕೊಳ್ಳುವ ಜಾಯಮಾನವನಲ್ಲ ಆ ಜಯರಾಜ. ಈಗಲೇ ಹೋಗಿ ನಮ್ಮ ಹೊಲಕ್ಕೆ ಹಾಕಿರುವ ಬೇಲಿಯನ್ನು ಕಿತ್ತು ಹಾಕಿ ಗರ್ವ ತುಂಬಿದ ಅವನ ಆಳುಗಳಿಗೆ ಹೊಸ ಬುದ್ಧಿ ಕಲಿಸಿ, ಏ ಸಾಹುಕಾರ, ನಮ್ಮಂತ ಬಡವರನ್ನು ಕೆಣಕಿ ಸುಟ್ಟಿಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನು ಏನು ಬೇಕಾದರೂ ಮಾಡಿಕೋ, ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲೇ ನಿನ್ನನ್ನು ಮುಚ್ಚಿ ಬಿಡುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟು ಬರುತ್ತೇನೆ. ನಿಂತ್ಕೋಣ. ನಾನು ಅಣ್ಣ ಹೋಗಿ ಮೊದಲು ತಿಳಿಸಿ ಹೇಳುತ್ತೇವೆ. ತಿಳಿದುಕೊಂಡರೆ ಸರಿ, ಇಲ್ಲದಿದ್ದರೆ ಇದೇ ಎಲ್ಲ ಕತ್ತೆಗೆ ಲತ್ತೆ ಪೆಟ್ಟು ಅನ್ನುವ ಹಾಗೆ ನೀನೇ ಒಂದು ದಾರಿಗೆ ತರುವಂತೆ ಅವನ. ಹೌದು ಅರ್ಜುನ, ಶಂಕರ ಹೇಳುವ ಮಾತಿನಲ್ಲಿ ಒಂದು ಅರ್ಥ ಇದೆ. ಮೊದಲು ನಾನು ಶಂಕರ ಹೋಗಿ ಒಂದು ಸಲ ತಿಳಿಸಿ ಹೇಳಿ ಬರುತ್ತೇವೆ.
ಒಪ್ಪಿದರೆ ಒಪ್ತಾನೆ, ಇಲ್ಲ ಅಂದ್ರೆ ಮುಂದಿನ ವಿಚಾರ ಮಾಡೋಣ. ಬಾ ಶಂಕರ, ಹೋಗೋಣ. ಹಾ ನಡೆಯೋಣ ಹೋಗೋಣ. ಇದೇನ್ ಮಾಮ ಅಡುಗೆ ಸಿದ್ಧತೆ ಮಾಡುವಂತ ಹೇಳಿ ಊಟ ಮಾಡಿದ್ರೆ ಹಾಗೆ ಮಾಡಿರ್ತಾರೆ ಇವರು. ಗಂಗಾ, ಅವರು ಹೋದ ಮಾತ್ರಕ್ಕೆ ನನಗೆ ಊಟಕ್ಕೆ ಕೊಡುವುದಿಲ್ಲವೇ? ಹಾಗೆ ಹೇಳ್ತೀಯ ಮಾವ, ನಿನ್ಗೋಸ್ಕರ ಸಿಹಿ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡಿರಂತೆ. ಗಂಗಾ, ನಿನ್ನ ಕೈಯಾರೆ ಮಾಡಿದ ಸಿಹಿಗಿಂತ ಅಮೃತವೇ ಲೇಸು. ಕಂಠದಿಂದ ಹಾಡಿದರೆ ಸ್ವರಗಳೇ ದರಗಿಳಿದು ಬಂದಂತೆ. ಗೊತ್ತಾಯ್ತು ಬಿಡಿ ಮಾಮ, ನೀವು ಮಾತಾಡ್ತಾ ನಿಂತ್ರೆ ಕವಿಗಳಾಗೇ ಬಿಡ್ತೀರಿ ಅಂತ. ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಆಸೆನ ಈ ಗಂಗಾ ಯಾವತ್ತೂ ನಿರಾಸೆ ಮಾಡೋದಿಲ್ಲ ಮಾಮ. ನಿಮ್ಗೆ ಇಷ್ಟ ನನ್ನೊಲವೇ ಬಾರಿ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ. ನನ್ನ ಬಾಡಿಗೆ ಗಣಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀರು ನೀರು. ಸಿಹಿ ಮುತ್ತಿನ ಕಾಣಿಗೆ ನೀ ಬಾರಿ ನನ್ನ ಸನಿಯಗೆ, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರಿ ನನ್ನ ಸನಿಯಗೆ. ಸಿಹಿ ಮುತ್ತಿನ ಕಾಣಿಗೆ ನೀ ಬಾರಿ ನನ್ನ ಸನಿಯಗೆ. ನನ್ನ ಚೆಲುವೆ ಬಳಿವಾ, ಬಳಿ ಬಂದು ಸಿಹಿ ಮುತ್ತು ನೀಡು. ಲಾ 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 ಲಾ.